ಹೈಕೋರ್ಟ್ನ ತೀರ್ಪು ತನಿಖೆಗೆ ದಾರಿ ಮಾಡಿಕೊಡ್ತಾ ಇದ್ದ ಹಾಗೆ ಈ ತೀರ್ಪಿನ ವಿರುದ್ಧ ಹೋರಾಟ ಮಾಡೋದಕ್ಕೆ ತಯಾರಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟ, ಲೀಗಲ್ ರೆಮಿಡಿ ಬೇಕು ಅಂತ ಕಾಯ್ತಾ ಇದ್ದಾರೆ ಅವರು. ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಕಾನೂನು ಹೋರಾಟದ ಸ್ವರೂಪವನ್ನ ಇವತ್ತು ನಿರ್ಧಾರ ಮಾಡ್ತಾರೆ. ಸೊ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ತೀರ್ಮಾನವನ್ನು ಮಾಡ್ತಾರಂತೆ. ಲೀಗಲ್ ಟೀಮ್ ಜೊತೆಗೆ ಎರಡೂ ರೀತಿಯ ಆಪ್ಷನ್ಸ್ನ ಸಾಧಕ ಬಾಧಕವನ್ನ ಚರ್ಚೆ ಮಾಡಿ ಎಲ್ಲಿ ಅಪೀಲ್ ಆದ್ರೆ ಇಮಿಡಿಯೇಟ್ ಇಂಟರಿಮ್ ರಿಲೀಫ್ ಸಿಗುತ್ತೆ ಅಂತ ಕಾಯ್ತಾರಂತೆ. ಸಿಎಂ ಮುಂದಿರುವಂತಹ ಆಯ್ಕೆಗಳು ಯಾವುದು? ಹಾಗಾದ್ರೆ ರಾಜೀನಾಮೆ ಕೊಡಲ್ಲ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ. ಸೊ ತನಿಖೆಯನ್ನ ಎದುರಿಸ್ತೀನಿ ನಾನು ಅಂತ ಒಂದು ಸಂದೇಶವನ್ನು ಕೊಡ್ತಾರಾ? ಈಗ ತನಿಖೆಗೆ ಅವಕಾಶ ಕೊಡಬಾರ್ದು ಅಂತ ತಾನೇ ಅವ್ರು ಹೋಗಿದ್ದು, ತನಿಖೆ ಆಗ್ಲಿ ಅಂತ ಬಿಡ್ತಾರಾ ಅನ್ನೋದು ನೋಡಬೇಕು. ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದು. ಏಕಸದಸ್ಯ ಪೀಠ ಕೊಟ್ಟಂತಹ ತೀರ್ಪಿನ ಕೆಲ ಅಂಶಗಳ ಬಗ್ಗೆ ನಮಗೆ ತಕರಾರಿದೆ ಅಂತ ಮೇಲ್ಮನವಿ ಸಲ್ಲಿಕೆ ಮಾಡ್ಕೊಳ್ಳೋದು, ಅಪೀಲ್ ಮಾಡ್ಕೊಳ್ಬಹುದು. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದವರೆಗೂ ಕೂಡ ಕಾಯೋದು. ಕಾಂಗ್ರೆಸ್ ಹೈಕಮಾಂಡ್ ಸಿಎಂಗೆ ಪರ್ಯಾಯ ವ್ಯಕ್ತಿಗಳನ್ನ ಹುಡುಕದೇ ಇರೋ ರೀತಿ ನೋಡ್ಕೊಳ್ಳೋದು ಕೂಡ ತಂತ್ರಗಾರಿಕೆಯ ಭಾಗ.